ಶಿವರಾಜ್ ಕುಮಾರ್ ಅವರು ಕೂಡ ಅದೇ ಕಾರ್ಯಕ್ರಮದಲ್ಲಿ ಇದ್ರು. ಶಿವರಾಜ್ ಕುಮಾರ್ ಅವರು ಈ ಘಟನೆಯನ್ನ ಖಂಡಿಸಬೇಕಿತ್ತು. ಶಿವರಾಜ್ ಕುಮಾರ್ ಅವರಿಗೆ ಕನ್ನಡಿಗರು ಸಾಕಷ್ಟು ಕೊಟ್ಟಿದ್ದಾರೆ. ಕೂಡಲೇ ಈ ಘಟನೆಯನ್ನ ಶಿವರಾಜ್ ಕುಮಾರ್ ಅವರು ಖಂಡನೆ ಮಾಡಬೇಕು. ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಿಗರು ಈ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ ವಿನಂತಿಯನ್ನು ಮಾಡ್ಕೊಂತೀನಿ. ನೀವು ಅಲ್ಲೇ ಪಕ್ಕಕ್ಕಿದ್ರಿ, ಈಗಾದರೂ ಸ್ಥಳದಲ್ಲೇ ಇದ್ರು, ಈಗಾದರೂ ನೀವು ಅದನ್ನ ಖಂಡಿಸ್ರಿ. ಯಾಕಂದ್ರೆ ಶಿವರಾಜ್ ಕುಮಾರ್ ಅವರಿಗೂ ಅವರ ಫ್ಯಾಮಿಲಿಗೂ ಕನ್ನಡ ಎಲ್ಲ ಕೊಡುಗೆಯನ್ನು ಕೊಟ್ಟಿದೆ. ಕನ್ನಡಕ್ಕಾಗಿ ಅವ್ರ ತಂದೆಯವರು ಬಹಳಷ್ಟು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮಗನಾಗಿ ಆ ಟೈಮ್ದೊಳಗೆ ಖಂಡಿಸಬೇಕಾಗಿತ್ತು, ಇಲ್ಲ ಹೊರಗಡೆ ಬಂದಾದನ್ನು ಖಂಡಿಸಬೇಕಾಗಿತ್ತು. ತತ್ಕ್ಷಣ ಹಿರಿಯ ಚಿತ್ರನಟರು ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ನಮಗೂ ಬಹಳ ಅಪಾರ ಗೌರವ ಇಟ್ಕೊಂಡಿದ್ದೀವಿ. ಅವರು ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ಖಂಡಿಸಬೇಕು ಅಂತ ನಾನು ಅವ್ರ ಹತ್ರ ಮನವಿ ಮಾಡಬೇಕು. ನಿಜವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ ಶಿವರಾಜ್ ಕುಮಾರ್ ಅವರು ಕೂಡ ಅದೇ ಕಾರ್ಯಕ್ರಮದಲ್ಲಿ ಇದ್ರು. ಶಿವರಾಜ್ ಕುಮಾರ್ ಅವರು ಈ ಘಟನೆಯನ್ನ ಖಂಡಿಸಬೇಕಿತ್ತು. ಶಿವರಾಜ್ ಕುಮಾರ್ ಅವರಿಗೆ ಕನ್ನಡಿಗರು ಸಾಕಷ್ಟು ಕೊಟ್ಟಿದ್ದಾರೆ. ಕೂಡಲೇ ಈ ಘಟನೆಯನ್ನ ಶಿವರಾಜ್ ಕುಮಾರ್ ಅವರು ಖಂಡನೆ ಮಾಡಬೇಕು. ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಿಗರು ಈ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ ವಿನಂತಿಯನ್ನು ಮಾಡ್ಕೊಂತೀನಿ. ನೀವು ಅಲ್ಲೇ ಪಕ್ಕಕ್ಕಿದ್ರಿ, ಈಗಾದರೂ ಸ್ಥಳದಲ್ಲೇ ಇದ್ರು, ಈಗಾದರೂ ನೀವು ಅದನ್ನ ಖಂಡಿಸ್ರಿ. ಯಾಕಂದ್ರೆ ಶಿವರಾಜ್ ಕುಮಾರ್ ಅವರಿಗೂ ಅವರ ಫ್ಯಾಮಿಲಿಗೂ ಕನ್ನಡ ಎಲ್ಲ ಕೊಡುಗೆಯನ್ನು ಕೊಟ್ಟಿದೆ. ಕನ್ನಡಕ್ಕಾಗಿ ಅವ್ರ ತಂದೆಯವರು ಬಹಳಷ್ಟು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮಗನಾಗಿ ಆ ಟೈಮ್ದೊಳಗೆ ಖಂಡಿಸಬೇಕಾಗಿತ್ತು, ಇಲ್ಲ ಹೊರಗಡೆ ಬಂದಾದನ್ನು ಖಂಡಿಸಬೇಕಾಗಿತ್ತು. ತತ್ಕ್ಷಣ ಹಿರಿಯ ಚಿತ್ರನಟರು ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ನಮಗೂ ಬಹಳ ಅಪಾರ ಗೌರವ ಇಟ್ಕೊಂಡಿದ್ದೀವಿ. ಅವರು ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ಖಂಡಿಸಬೇಕು ಅಂತ ನಾನು ಅವ್ರ ಹತ್ರ ಮನವಿ ಮಾಡಬೇಕು. ನಿಜವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ ಶಿವರಾಜ್ ಕುಮಾರ್ ಅವರು ಕೂಡ ಅದೇ ಕಾರ್ಯಕ್ರಮದಲ್ಲಿ ಇದ್ರು. ಶಿವರಾಜ್ ಕುಮಾರ್ ಅವರು ಈ ಘಟನೆಯನ್ನ ಖಂಡಿಸಬೇಕಿತ್ತು. ಶಿವರಾಜ್ ಕುಮಾರ್ ಅವರಿಗೆ ಕನ್ನಡಿಗರು ಸಾಕಷ್ಟು ಕೊಟ್ಟಿದ್ದಾರೆ. ಕೂಡಲೇ ಈ ಘಟನೆಯನ್ನ ಶಿವರಾಜ್ ಕುಮಾರ್ ಅವರು ಖಂಡನೆ ಮಾಡಬೇಕು. ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಿಗರು ಈ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ ವಿನಂತಿಯನ್ನು ಮಾಡ್ಕೊಂತೀನಿ. ನೀವು ಅಲ್ಲೇ ಪಕ್ಕಕ್ಕಿದ್ರಿ, ಈಗಾದರೂ ಸ್ಥಳದಲ್ಲೇ ಇದ್ರು, ಈಗಾದರೂ ನೀವು ಅದನ್ನ ಖಂಡಿಸ್ರಿ. ಯಾಕಂದ್ರೆ ಶಿವರಾಜ್ ಕುಮಾರ್ ಅವರಿಗೂ ಅವರ ಫ್ಯಾಮಿಲಿಗೂ ಕನ್ನಡ ಎಲ್ಲ ಕೊಡುಗೆಯನ್ನು ಕೊಟ್ಟಿದೆ. ಕನ್ನಡಕ್ಕಾಗಿ ಅವ್ರ ತಂದೆಯವರು ಬಹಳಷ್ಟು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮಗನಾಗಿ ಆ ಟೈಮ್ದೊಳಗೆ ಖಂಡಿಸಬೇಕಾಗಿತ್ತು, ಇಲ್ಲ ಹೊರಗಡೆ ಬಂದಾದನ್ನು ಖಂಡಿಸಬೇಕಾಗಿತ್ತು. ತತ್ಕ್ಷಣ ಹಿರಿಯ ಚಿತ್ರನಟರು ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ನಮಗೂ ಬಹಳ ಅಪಾರ ಗೌರವ ಇಟ್ಕೊಂಡಿದ್ದೀವಿ. ಅವರು ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ಖಂಡಿಸಬೇಕು ಅಂತ ನಾನು ಅವ್ರ ಹತ್ರ ಮನವಿ ಮಾಡಬೇಕು. ನಿಜವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ ಶಿವರಾಜ್ ಕುಮಾರ್ ಅವರು ಕೂಡ ಅದೇ ಕಾರ್ಯಕ್ರಮದಲ್ಲಿ ಇದ್ರು. ಶಿವರಾಜ್ ಕುಮಾರ್ ಅವರು ಈ ಘಟನೆಯನ್ನ ಖಂಡಿಸಬೇಕಿತ್ತು. ಶಿವರಾಜ್ ಕುಮಾರ್ ಅವರಿಗೆ ಕನ್ನಡಿಗರು ಸಾಕಷ್ಟು ಕೊಟ್ಟಿದ್ದಾರೆ. ಕೂಡಲೇ ಈ ಘಟನೆಯನ್ನ ಶಿವರಾಜ್ ಕುಮಾರ್ ಅವರು ಖಂಡನೆ ಮಾಡಬೇಕು. ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಿಗರು ಈ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ ವಿನಂತಿಯನ್ನು ಮಾಡ್ಕೊಂತೀನಿ. ನೀವು ಅಲ್ಲೇ ಪಕ್ಕಕ್ಕಿದ್ರಿ, ಈಗಾದರೂ ಸ್ಥಳದಲ್ಲೇ ಇದ್ರು, ಈಗಾದರೂ ನೀವು ಅದನ್ನ ಖಂಡಿಸ್ರಿ. ಯಾಕಂದ್ರೆ ಶಿವರಾಜ್ ಕುಮಾರ್ ಅವರಿಗೂ ಅವರ ಫ್ಯಾಮಿಲಿಗೂ ಕನ್ನಡ ಎಲ್ಲ ಕೊಡುಗೆಯನ್ನು ಕೊಟ್ಟಿದೆ. ಕನ್ನಡಕ್ಕಾಗಿ ಅವ್ರ ತಂದೆಯವರು ಬಹಳಷ್ಟು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮಗನಾಗಿ ಆ ಟೈಮ್ದೊಳಗೆ ಖಂಡಿಸಬೇಕಾಗಿತ್ತು, ಇಲ್ಲ ಹೊರಗಡೆ ಬಂದಾದನ್ನು ಖಂಡಿಸಬೇಕಾಗಿತ್ತು. ತತ್ಕ್ಷಣ ಹಿರಿಯ ಚಿತ್ರನಟರು ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ನಮಗೂ ಬಹಳ ಅಪಾರ ಗೌರವ ಇಟ್ಕೊಂಡಿದ್ದೀವಿ. ಅವರು ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ಖಂಡಿಸಬೇಕು ಅಂತ ನಾನು ಅವ್ರ ಹತ್ರ ಮನವಿ ಮಾಡಬೇಕು. ನಿಜವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ ಶಿವರಾಜ್ ಕುಮಾರ್ ಅವರು ಕೂಡ ಅದೇ ಕಾರ್ಯಕ್ರಮದಲ್ಲಿ ಇದ್ರು. ಶಿವರಾಜ್ ಕುಮಾರ್ ಅವರು ಈ ಘಟನೆಯನ್ನ ಖಂಡಿಸಬೇಕಿತ್ತು.
ಯುವರಾಜ್ ಕುಮಾರ್ ಅವರಿಗೆ ಕನ್ನಡಿಗರು ಸಾಕಷ್ಟು ಕೊಟ್ಟಿದ್ದಾರೆ. ಕೂಡಲೇ ಈ ಘಟನೆಯನ್ನ ಶಿವರಾಜ್ ಕುಮಾರ್ ಅವರು ಖಂಡನೆ ಮಾಡಬೇಕು. ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಿಗರು ಈ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ ವಿನಂತಿಯನ್ನು ಮಾಡ್ಕೊಂತೀನಿ. ನೀವು ಅಲ್ಲೇ ಪಕ್ಕಕ್ಕಿದ್ರಿ, ಈಗಾದರೂ ಸ್ಥಳದಲ್ಲೇ ಇದ್ರು, ಈಗಾದರೂ ನೀವು ಅದನ್ನು ಖಂಡಿಸ್ರಿ. ಯಾಕಂದ್ರೆ ಶಿವರಾಜ್ ಕುಮಾರ್ ಅವರಿಗೂ ಅವರ ಫ್ಯಾಮಿಲಿಗೂ ಕನ್ನಡ ಎಲ್ಲ ಕೊಡುಗೆಯನ್ನು ಕೊಟ್ಟಿದೆ. ಕನ್ನಡಕ್ಕಾಗಿ ಅವ್ರ ತಂದೆಯವರು ಬಹಳಷ್ಟು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮಗನಾಗಿ ಆ ಟೈಮ್ದೊಳಗೆ ಖಂಡಿಸಬೇಕಾಗಿತ್ತು, ಇಲ್ಲ ಹೊರಗಡೆ ಬಂದ ಅದನ್ನು ಖಂಡಿಸಬೇಕಾಗಿತ್ತು. ತತ್ಕ್ಷಣ ಹಿರಿಯ ಚಿತ್ರನಟರು ಶಿವರಾಜ್ ಕುಮಾರ್ ಅವರು ಅವ್ರ ಬಗ್ಗೆ ನಮಗೂ ಬಹಳ ಅಪಾರ ಗೌರವ ಇಟ್ಕೊಂಡಿದ್ದೀವಿ. ಅವರು ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ಖಂಡಿಸಬೇಕು ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೀನಿ. ನಿಜವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ ಶಿವರಾಜ್ ಕುಮಾರ್ ಅವರು ಕೂಡ ಅದೇ ಕಾರ್ಯಕ್ರಮದಲ್ಲಿ ಇದ್ರು. ಶಿವರಾಜ್ ಕುಮಾರ್ ಅವರು ಈ ಘಟನೆಯನ್ನ ಖಂಡಿಸಬೇಕಿತ್ತು. ಯುವರಾಜ್ ಕುಮಾರ್ ಅವರಿಗೆ ಕನ್ನಡಿಗರು ಸಾಕಷ್ಟು ಕೊಟ್ಟಿದ್ದಾರೆ. ಕೂಡಲೇ ಈ ಘಟನೆಯನ್ನ ಶಿವರಾಜ್ ಕುಮಾರ್ ಅವರು ಖಂಡನೆ ಮಾಡಬೇಕು. ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಿಗರು ಈ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ ವಿನಂತಿಯನ್ನು ಮಾಡ್ಕೊಂತೀನಿ. ನೀವು ಅಲ್ಲೇ ಪಕ್ಕಕ್ಕಿದ್ರಿ, ಈಗಾದರೂ ಸ್ಥಳದಲ್ಲೇ ಇದ್ರು, ಈಗಾದರೂ ನೀವು ಅದನ್ನು ಖಂಡಿಸ್ರಿ. ಯಾಕಂದ್ರೆ ಶಿವರಾಜ್ ಕುಮಾರ್ ಅವರಿಗೂ ಅವರ ಫ್ಯಾಮಿಲಿಗೂ ಕನ್ನಡ ಎಲ್ಲ ಕೊಡುಗೆಯನ್ನು ಕೊಟ್ಟಿದೆ. ಕನ್ನಡಕ್ಕಾಗಿ ಅವ್ರ ತಂದೆಯವರು ಬಹಳಷ್ಟು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮಗನಾಗಿ ಆ ಟೈಮ್ದೊಳಗೆ ಖಂಡಿಸಬೇಕಾಗಿತ್ತು, ಇಲ್ಲ ಹೊರಗಡೆ ಬಂದ ಅದನ್ನು ಖಂಡಿಸಬೇಕಾಗಿತ್ತು. ತತ್ಕ್ಷಣ ಹಿರಿಯ ಚಿತ್ರನಟರು ಶಿವರಾಜ್ ಕುಮಾರ್ ಅವರು ಅವ್ರ ಬಗ್ಗೆ ನಮಗೂ ಬಹಳ ಅಪಾರ ಗೌರವ ಇಟ್ಕೊಂಡಿದ್ದೀವಿ. ಅವರು ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ಖಂಡಿಸಬೇಕು ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೀನಿ. ನಿಜವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ ಶಿವರಾಜ್ ಕುಮಾರ್ ಅವರು ಕೂಡ ಅದೇ ಕಾರ್ಯಕ್ರಮದಲ್ಲಿ ಇದ್ರು. ಶಿವರಾಜ್ ಕುಮಾರ್ ಅವರು ಈ ಘಟನೆಯನ್ನ ಖಂಡಿಸಬೇಕಿತ್ತು. ಯುವರಾಜ್ ಕುಮಾರ್ ಅವರಿಗೆ ಕನ್ನಡಿಗರು ಸಾಕಷ್ಟು ಕೊಟ್ಟಿದ್ದಾರೆ. ಕೂಡಲೇ ಈ ಘಟನೆಯನ್ನ ಶಿವರಾಜ್ ಕುಮಾರ್ ಅವರು ಖಂಡನೆ ಮಾಡಬೇಕು. ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಿಗರು ಈ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ ವಿನಂತಿಯನ್ನು ಮಾಡ್ಕೊಂತೀನಿ. ನೀವು ಅಲ್ಲೇ ಪಕ್ಕಕ್ಕಿದ್ರಿ, ಈಗಾದರೂ ಸ್ಥಳದಲ್ಲೇ ಇದ್ರು, ಈಗಾದರೂ ನೀವು ಅದನ್ನು ಖಂಡಿಸ್ರಿ. ಯಾಕಂದ್ರೆ ಶಿವರಾಜ್ ಕುಮಾರ್ ಅವರಿಗೂ ಅವರ ಫ್ಯಾಮಿಲಿಗೂ ಕನ್ನಡ ಎಲ್ಲ ಕೊಡುಗೆಯನ್ನು ಕೊಟ್ಟಿದೆ. ಕನ್ನಡಕ್ಕಾಗಿ ಅವ್ರ ತಂದೆಯವರು ಬಹಳಷ್ಟು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮಗನಾಗಿ ಆ ಟೈಮ್ದೊಳಗೆ ಖಂಡಿಸಬೇಕಾಗಿತ್ತು, ಇಲ್ಲ ಹೊರಗಡೆ ಬಂದ ಅದನ್ನು ಖಂಡಿಸಬೇಕಾಗಿತ್ತು. ತತ್ಕ್ಷಣ ಹಿರಿಯ ಚಿತ್ರನಟರು ಶಿವರಾಜ್ ಕುಮಾರ್ ಅವರು ಅವ್ರ ಬಗ್ಗೆ ನಮಗೂ ಬಹಳ ಅಪಾರ ಗೌರವ ಇಟ್ಕೊಂಡಿದ್ದೀವಿ. ಅವರು ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ಖಂಡಿಸಬೇಕು ಅಂತ ನಾನು ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೀನಿ. ನಿಜವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ